ಎಲ್ಲ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಒಂದು ಈ ವಿಷಯ ಹೇಳ್ಬೇಕಂದ್ರೆ 100 ಹೆಣ್ಣು ಮಕ್ಕಳಿಗೆ ಪೋಸ್ಟ್ ಮೆಟ್ರಿಕ್ ಬಾಲಕಿಯರ ವಸತಿ ಶಾಲೆ, ವಸತಿ ನಿಲಯ ಇದೆ. ಸುಮಾರು 700 ಲಕ್ಷ ಇದಕ್ಕೆ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ಶಿವಲಿಂಗೇಗೌಡರು ಸಾಹೇಬರು. ಅದರಲ್ಲಿ 18% GST ಅಂತ ಈಗ ತಮಗೆಲ್ಲ ಗೊತ್ತಿರುತ್ತೆ. ಅದು ಹೋದ್ಮೇಲೆ 529 ಲಕ್ಷಗಳಿಗೆ ಒಂದು ಭವ್ಯವಾದ 785 ಚದರ ಅಡಿಗಳಷ್ಟು ಭವ್ಯವಾದ ಬಿಲ್ಡಿಂಗ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದು ಹೇಳ್ಬೇಕಂದ್ರೆ, ನಮ್ಮ ಕ್ರೈಸ್ ನಾವು ಟೆಂಡರ್ ಕರೆದಾಗಿದ್ದ ಸಾಹೇಬರು ಒಂದು ದಿವಸನೂ ಹಿಂತಿರುಗಿ ಕೊಡಿ ಒಂದು ಹಸ್ತಕ್ಷೇಪ ಅನ್ನೋದೇ ಮಾಡಿಲ್ಲ. ಇದು ನಮಗೆ ಒಂದು ಕೆಲಸನ ಒಂದು ಒಂದು ಗುಣಮಟ್ಟ ಮತ್ತೆ ಒಂದು ಕಟ್ಟಡವನ್ನು ಭವ್ಯವಾಗಿ ಮಾಡಲಿಕ್ಕೆ ಒಂದು ಉತ್ತೇಜನ, ಅವರ ಹೆಸರೇ ನಮಗೆ ಒಂದು ಉತ್ತೇಜನಕಾರಿಯಾಗಿದೆ. ಅಂತ ಅದ್ಭುತವಾದ ನಮ್ಮ ಶಾಸಕರು ಇಲ್ಲಿ ನಮ್ಮ ನೆರೆದಿರೋದು ಎಲ್ಲ ನಮ್ಮೆಲ್ಲರ ಒಂದು ಅವರ ಆಶೀರ್ವಾದನೇ ಅನಿಸುತ್ತೆ. ನಮ್ಗಿಂತ ಜಾಗದಲ್ಲಿ ಕೆಲಸ ಮಾಡೋಂಥ ಅವಕಾಶ ಸಿಕ್ಕಿರೋದು ಕೂಡ. ಇಲ್ಲಿ ಈ ಕಟ್ಟಡದಲ್ಲಿ 20 ವಸತಿ ಕೊಠಡಿ 20 ಇರುತ್ತೆ, ಮೇಲ್ವಿಚಾರಕರ ಕೊಠಡಿ 1 ಇರುತ್ತೆ, ಪ್ರಥಮ ಚಿಕಿತ್ಸಾ ಕೊಠಡಿ ಅಂತ ಒಂದು, ಅಂಗವಿಕಲರ ಶೌಚಾಲಯ ಅದರಲ್ಲೇ ಇರುತ್ತೆ, ಸಾಮಾನ್ಯ ಶೌಚಾಲಯ ಕೊಠಡಿ 20 ಇರುತ್ತೆ, ಆಮೇಲೆ ಭೋಜನಾಲಯ 1, ಅಡಿಗೆ ಮನೆ 1, ಕೈ ತೊಳೆಯೋ ಸ್ಥಳನೂ ಇರುತ್ತೆ, ಅಡಿಗೆ ಮನೆಗಳ ಉಗ್ರಾಣ ವಸ್ತುಗಳ ಸಂಗ್ರಹಣೆ ಮಾಡಲಿಕ್ಕೆ ಮತ್ತು ಇತರೆ ಸಾಮಾನ್ಯ ಸಂಗ್ರಹಣೆ ಮಾಡೋದಕ್ಕೆ ಒಂದು ಕೊಠಡಿ ಇದೆ, ಪಾತ್ರೆ ತೊಳೆಯುವ ಸ್ಥಳ. ಇಷ್ಟು ಒಳಗೊಂಡಂತ ಈ ಭವ್ಯವಾದ ಕಟ್ಟಡ ನಮ್ಮ ಶಿವಲಿಂಗೇಗೌಡರ ಸಾಹೇಬರು ಪ್ರಯತ್ನದಿಂದ ಈ ಒಂದು ಅರಸೀಕೆರೆಗೆ ಬಂದಿದೆ. ನಾನು ಈಗ 5 ಜಿಲ್ಲೆ ನನಗೆ ಇನ್ಚಾರ್ಜ್ ಇದೆ ರೈಸಲ್ಲಿ. 34 ಜನ MLAs ಇರ್ತಾರೆ, ಒಂದು 8 ಜನ ಮಿನಿಸ್ಟರ್ಸ್ ಇದ್ದಾರೆ. ಅದರಲ್ಲಿ ಎಲ್ಲ ನೋಡಿದಾಗ್ಲೂ ನನಗೆ ಶಿವಲಿಂಗೇಗೌಡರ ಸಾಹೇಬರು ಅವರ ಹೆಸರು ನೆನೆಸ್ಕೊಂಡ್ರೆ ನನಗೆ ಒಂದು ಉತ್ತೇಜನಕಾರಿಯಾಗಿದೆ. ಯಾಕೆಂದ್ರೆ ಎಲ್ಲರೂ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ಹಾಗೂ ಅರಸೀಕೆರೆ ಟೌನ್ ವಿದ್ಯಾರ್ಥಿ ನಿಲಯದ ಕಟ್ಟಡದ ಚಾಲನಾ ಕಾರ್ಯಕ್ರಮ. ಈ ಚಾಲನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅರಸೀಕೆರೆ ತಾಲೂಕಿನ ದಂಡಾಧಿಕಾರಿಗಳಾದ ಸಂತೋಷ್ ಕುಮಾರ್ ಸಾಹೇಬ್ರವರೇ, ಕಟ್ಟಡ ಇಲ್ಲದಲೇ ಬಾಡಿಗೆ ಕಟ್ಟಡದಲ್ಲಿ ನಡೆಯತಕ್ಕಂಥ ಸಂದರ್ಭದಲ್ಲಿ ಬಹಳ ಸಂಕಷ್ಟಗಳನ್ನ ಎದುರು ನೋಡಬೇಕಾದಂಥ ಸಂದರ್ಭ ಇದೆ. ಹೊಸದಾಗಿ ಕಟ್ಟಡಗಳನ್ನ ಇದಕ್ಕೆ ಮಂಜೂರು ಮಾಡಬೇಕು ಅಂತ ಹೇಳಿ ನಮ್ಮ ಮಹದೇವಪ್ಪನವ್ರ ಹತ್ರ ಭಿನ್ನ ಮಾಡಿಕೊಂಡಾಗ ಅವರು ಈ ಸಾರಿ ಬಜೆಟ್ನಲ್ಲಿ ಸೇರಿಸ್ಕೊಡ್ತೇನೆ ಅಂತಕ್ಕಂಥ ಆಶ್ವಾಸನೆಯನ್ನು ನೀಡಿದರು. ಅದರಂತೆ ಸೇರಿಸಿ ಈ ಸಾರಿ ಟೆಂಡರ್ನ ಕರೆದು ನಾಳೆಯಿಂದಲೇ ಕೆಲಸ ಪ್ರಾರಂಭ ಆಗಿದೆ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ ಬಹಳ ಸೂಕ್ಷ್ಮವಾದಂಥ ವಿದ್ಯಾರ್ಥಿ. ಅವರ ಭವಿಷ್ಯದ ದೃಷ್ಟಿಯಿಂದ ಅವರು ಉನ್ನತ ವ್ಯಾಸಂಗ ಮತ್ತು ಅವರ ಜೀವನದ ಭವಿಷ್ಯವನ್ನು ಕಂಡುಕೊಳ್ಳಿಕ್ಕೆ ಇದು ಬಹಳ ಸೂಕ್ತವಾದಂಥ ಸಮಯ. ಆ ಸಮಯದಲ್ಲಿ ಉತ್ತಮವಾದಂಥ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಆ ವಸತಿ ಶಾಲೆಗಳ ಜೊತೆಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಇವತ್ತು ಬಹಳ ಕಷ್ಟಪಟ್ಟು ಇಂಜಿನಿಯರಿಂಗ್ ಕಾಲೇಜ್ ಡಿಪ್ಲೊಮಾನ ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟೆಲಿನ್ನು ಯಾರೋ ಒಬ್ಬ ತರಲೆ ಕಾಂಟ್ರಾಕ್ಟ್ ಬಂದು ಸಿಗಾಕೊಂಡು ಇನ್ನೂ ಹಾಸ್ಟೆಲ್ ಕಟ್ಟಡನ ಪೂರ್ತಿ ಮಾಡಿಲ್ಲ. ಏನೋ ಕೋರ್ಟ್ಗೆ ಹಾಕಿ ಕೂತಾನೆ, ಏನೋ ಬರಬೇಕು ಅಂತಲ್ಲ, ಅದು ಏನೇನೋ ತಕರಾರು ಅವೆಲ್ಲ. ಆವಾಗ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಬಂದು ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಪಾಲಿಟೆಕ್ನಿಕ್ ಅವರಿಗೆ ತೊಂದರೆ ಆಗಿದೆ. ಆವಾಗ ಸರ್ಕಾರದೊಡನೆ ಸಮಾಲೋಚನೆಯನ್ನು ಮಾಡಿ ಪಾಲಿಟೆಕ್ನಿಕ್
ಇಂಜಿನಿಯರಿಂಗ್ ಕಾಲೇಜು ಕೊಡ್ತಕ್ಕಂಥದ್ದು ಮುಖ್ಯ ಅಲ್ಲ. ನಮಗೆ ವಿದ್ಯಾರ್ಥಿ ನಿಲಯಗಳನ್ನು ಅಷ್ಟೇ ಪ್ರಮಾಣದಲ್ಲಿ ಕೊಡಬೇಕು. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್, ಪಾಲಿಟೆಕ್ನಿಕ್ ಕಾಲೇಜ್, ಮೆಟ್ರಿಕ್ ನಂತರದ ಕಾಲೇಜ್ಗಳಿಗೆ ವ್ಯಾಸಂಗ ಬರ್ತಕ್ಕಂಥವರು ಬಹಳ ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ. ವಿದ್ಯಾವಂತ ಬಾಲಕಿಯರು ಬರ್ತಾರೆ. ಅವರಿಗೆ ವಸತಿಯನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ಮುಖ್ಯಮಂತ್ರಿಗಳನ್ನೇ ಕರೆಸಿ ನಾನು ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್ ಓಪನ್ ಮಾಡಿದಾಗ ನೀವೇನೋ ಮಾಡಿಬಂದ್ರಿ, ಈಗ ವಿದ್ಯಾರ್ಥಿಗಳು ಎಲ್ಲೂ ಇಷ್ಟು ಅಡ್ಮಿಷನ್ ಆಗಿಲ್ಲ, ಅಷ್ಟು ಅಡ್ಮಿಷನ್ ನಮ್ಮ ಅರಸೀಕೆರೆಗೆ ಆಗಿದ್ದಾರೆ. ನಮಗೆ ವಿದ್ಯಾರ್ಥಿ ನಿಲಯ ಬೇಕು ಅಂದಾಗ ಕೂಡಲೇ ಒಂದು ವಿದ್ಯಾರ್ಥಿ ನಿಲಯವನ್ನ ಮಂಜೂರು ಮಾಡಿಕೊಟ್ಟು ಅದು ಯಾರು ನಡೆಸ್ತಾ ಇದ್ದೀರಿ? ಡಿಸಿಎಂ ಇಲಾಖೆಯವರಿಗೆ ಒಂದು ವಿದ್ಯಾರ್ಥಿ ನಿಲಯವನ್ನ ಮಂಜೂರು ಮಾಡಿಸ್ಕೊಟ್ಟು ಅದಕ್ಕೂ ಈಗ ಜಾಗ ಹುಡುಕ್ತಾ ಇದ್ದೀವಿ. ಅದಕ್ಕೂ ಒಂದು ಕಟ್ಟಡವನ್ನ ಕಟ್ಟಿಸ್ಬೇಕಾಯ್ತು. ವಿದ್ಯಾರ್ಥಿ ನಿಲಯ ಇಲ್ಲ ಅಂದ್ರೆ ಆ ಇಂಜಿನಿಯರಿಂಗ್ ಕಾಲೇಜಿನ ಕಟ್ಟಡವನ್ನ, ಹಾಸ್ಟೆಲ್ ಕಟ್ಟಡವನ್ನ ಪೂರ್ಣಗೊಳಿಸಿ ಅಲ್ಲಿಗೆ ಹಸ್ತಾಂತರ ಮಾಡಬೇಕು. ಈಗಾಗಲೇ ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ, ವಸತಿಯನ್ನ ಸೌಕರ್ಯ ಪಡಿತಾ ಇದ್ದಾರೆ. ಇದು ಬಹಳ ದಿವಸದ ಬೇಡಿಕೆ. ಈಗ ಎಲ್ಲಿದ್ರೆ ಬಾಡಿಗೆ ನಡೆಸ್ತಾ ಇದ್ರೆ ಅಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಸ್ವಲ್ಪ ಬಹಳ ಕಷ್ಟ ಅಂತ ಹೇಳಿ ಬಾಕಿ ಬಂದು ಇವರು ಪರಶುಮೂರ್ತಿ ಇವರೆಲ್ಲ ಹೇಳ್ತಾ ಇದ್ರು. ಈಗ ವಿದ್ಯಾರ್ಥಿನಿಯರಿಗೆ ಒಂದು 100 ವಿದ್ಯಾರ್ಥಿನಿಯರಿಗೆ ಈ ವಸತಿ ಶಾಲೆ ಮಂಜೂರಾಗಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಇದಕ್ಕೆ 700 ಲಕ್ಷ ರೂಪಾಯಿ ಎಲ್ಲ ಬೆಳಿಗ್ಗೆ ಎದ್ರಲ್ಲಿ ಬಂಬಡ ಹೊಡಿತಿರ್ತಾರೆ. ಅರಸೀಕೆರೆಗೆ 10,000 ಕೋಟಿ ಬಂದಿದೆ ಅಂತ ಲೆಕ್ಕ ಹಾಕಿ ಬರಕ್ಕೆ ಯಾವ್ಯಾವ ಲೆಕ್ಕ ಹಾಕಕ್ಕಾಗಲ್ಲ. ಸುಮ್ಮನೆ ಬೈತಿ ಸರ್ಕಲ್ ಅಲ್ಲಿ ಇದ್ರ ದೊಡ್ಡ ಭಾಷಣ ಮಾಡ್ತಾ ಇರ್ತಾರೆ. ಯಾವಾಗ ಎಷ್ಟು ಕೋಟಿ ಎಲ್ಲ ಆ ಶಾಸಕರ ಇಚ್ಛಾಶಕ್ತಿಯ ಮೇಲೆ ಹೋಗ್ತಾ ಇದ್ದಾರೆ. ಸೋಲಾರ್ 1ರಲ್ಲಿ, ವಿದ್ಯುತ್ ಶಕ್ತಿ ಇಲಾಖೆಗೆ 1ರಲ್ಲಿ 350 ಕೋಟಿ ರೂಪಾಯಿ ಹಣ ಅವರು ಬಂದಿದೆ. ಈಗ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಮತ್ತೆ ಜಾರ್ಜ್ ಅವರು ಬರ್ತಾರೆ. 6 ಸೋಲಾರ್ ಪ್ಲಾಂಟ್ಗಳು ಓಪನ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ. ಕೆಲಸ ಮಾಡಿದೆ, ಜಾಗ ಕೊಡಿಸಿದ್ವಿ, ಮಾಡ್ತಾ ಇದ್ದಾರೆ. ಅದಕ್ಕೆ ಕರೆಂಟ್ ಉತ್ಪತ್ತಿ ಮಾಡಿದಾಗಲ್ಲ, ಅದನ್ನ ಏನು ರಾಗಿ ಮೂಟೆ ಕಟ್ಟಿ ಕೊಡನೆಲ್ಲ ಹಾಕ್ತಾರೆ. ಆ ಕರೆಂಟ್ ಅಲ್ಲಿ ಉತ್ಪತ್ತಿ ಆಗುತ್ತಲ್ಲ, ಅದನ್ನ ಆಗ್ಲೇ ಚಾಲನೆ ಕೊಡಬೇಕು, ರೈತರಿಗೆ ಕೊಡಬೇಕು. ಅದಕ್ಕೆ ಸಬ್ಸ್ಟೇಷನ್ಗಳು ಬೇಕು. ಆ ಸಬ್ಸ್ಟೇಷನ್ 4 ಸಬ್ಸ್ಟೇಷನ್, ಒಂದು ಸಬ್ಸ್ಟೇಷನ್ 30 ಕೋಟಿ ಅಂತ 4 ಸಬ್ಸ್ಟೇಷನ್ ಮಂಜೂರಾಗಿದೆ. ಅದಕ್ಕೆ ಶಂಕುಸ್ಥಾಪನೆ ಆಗಲಿಕ್ಕೆ ಬರ್ತದೆ. ಒಂದು ಕಾರ್ಮಿಕರ ಮಕ್ಕಳಿಗೆ, ಎಸ್ಪೆಷಲಿ ಯಾರು ಶ್ರಮಿಕ ವರ್ಗ ಇದೆ, ಯಾರು ಕೂಲಿಕಾರರ ಮಕ್ಕಳಿದ್ದಾರೆ, ಜೀವನ ಮಾಡ್ತಾರೆ, ಅವರ ಮಕ್ಕಳಿಗೆ ವಸತಿ ಶಾಲೆಯನ್ನು ತರ್ತಕ್ಕಂಥದ್ದಕ್ಕೆ 30 ಕೋಟಿ ಮಂಜೂರಾಗಿ ಈಗಾಗಲೇ ತಹಸೀಲ್ದಾರ್ ಅವರು ಜಾಗ ಕೊಟ್ಟಿದ್ದಾರೆ, ಕ್ಲೀನ್ ಮಾಡಿದ್ದಾರೆ. ಆ ಮಂತ್ರಿಗಳು ಪೂಜೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದು 30 ಕೋಟಿ. ಈ ಹೆಲ್ತ್ ಸಬ್ ಸೆಂಟರ್ ಎಷ್ಟಕ್ಕೆ ಜಾಗ ಅಲ್ಲ, ಎಲ್ಲವಕ್ಕೂ ಕೊಡ್ತೀವಿ, ಎಲ್ಲಾ ಸಬ್ಸ್ಟೇಷನ್ಗೂ ಕೊಡ್ತೀವಿ. ಅಲ್ಲ, ಹೆಲ್ತ್ ಇಲಾಖೆಗೆ ಒಂದೊಂದು ನರ್ಸ್ಗಳನ್ನ ಹಾಕಿಸ್ಬೇಕು. ಆಯುಷಲ್ಲಿ ಅವರು ನರ್ಸ್ಗಳಿರ್ಬೇಕು. ಆ ಊರಿನಲ್ಲಿ ಪ್ರಾಥಮಿಕವಾದಂಥ ಚಿಕಿತ್ಸೆ ದೊರೆಯಬೇಕು ಅಂತ ಹೇಳಿ 24 ಸಬ್ ಸೆಂಟರ್ಗಳನ್ನ ಇವತ್ತು 14 ಕೋಟಿ ರೂಪಾಯಿನಲ್ಲಿ ಮುಂದಿನ ವಾರ ಬರ್ತಾರೆ. ಮಿನಿಸ್ಟರ್, ಆರೋಗ್ಯ ಮಂತ್ರಿಗಳು ಬರ್ತಾರೆ. ಅರಸೀಕೆರೆಗೆ ಒಂದು ಸಿಟಿ ಸ್ಕ್ಯಾನ್, ಇವತ್ತು ಹಾಸನಕ್ಕೆ ಹೋಗ್ಬೇಕು ನಾವು. ಸಿಟಿ ಸ್ಕ್ಯಾನ್
ಇಲ್ಲೇ ಅರಸೀಕೆರೆನಲ್ಲೇ ಪ್ರಾರಂಭ ಮಾಡ್ತೀವಿ. ಹಿಂಗೆ ಎಲ್ಲಾ ಇಲಾಖೆಗಳಿವೆ. ನಮ್ಮ ತರಕಾರಿ ಮಾರ್ಕೆಟ್ ವರ್ತಕರು ಬಂದು ಕೇಳಿ, ತರಕಾರಿ ಎಲ್ಲ ಜನ ತರ್ತಾ ಇದ್ದಾರೆ, ಈ ವ್ಯಾಪಾರಸ್ಥರು ಬರ್ತಾರೆ ಮಂಗಳೂರಿಂದ, ಮಡ್ರಾಸಿಂದ, ಅಲ್ಲಿಂದ ಇಲ್ಲಿಂದ ಮಾಲ್ ಜಾಸ್ತಿ ಬಂದು ನೋಡಿ ರೇಟ್ ಕಡಿಮೆ ಮಾಡ್ಕೊಂಡು ಟವಲ್ಲ ಹಾಕೊಂಡು ಹೋಗ್ಬಿಟ್ಟು ಕುತ್ಕೊಂಡ್ಬಿಡ್ತಾರೆ. ತಗೋಬಲ್ರಿ ಹರಾಜ್ ಹೋಗ್ರಿ ಅಂದ್ರೆ ಇಲ್ಲ 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 ನನ್ನ ಮಾಲ್ ಅಂತಾರೆ, ಕಡಿಮೆ ರೇಟ್ ಮಾಡ್ಕೊಂಡೆ. ಅದಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನ ನೀವು ಮಾಡ್ಕೊಟ್ರೆ ಯಾರು ರೈತರು ತರಕಾರಿಯನ್ನ ತಗೊಂಬತ್ತರ ಅದು ಇಡೋ ಪದಾರ್ಥ ಅಲ್ಲ. ಅವತ್ತು ಅವರು ಹೇಳಿದ್ರು, ನಗರಸಭೆ ರೆಸಲ್ಯೂಷನ್ ಪಾಸ್ ಮಾಡಿ ಕೊಟ್ಟಿದ್ದಾರೆ, ದುಡ್ಡು ಕಟ್ಸ್ಕೊಂಡು ಕೊಟ್ಟಿದ್ದಾರೆ. ಸುತ್ತಳ್ಳಿ ಇದೆಲ್ಲ ರೆಸಿಡೆನ್ಸಿಯಲ್ಲಿ ಇಲ್ಲಿ ಹಾಸ್ಟೆಲ್ ಬರುತ್ತೆ ಅಂತ ಅವರು ನಿಮ್ಮ ಮನೆ ಮಕ್ಕಳು ಅಂತ ತಿಳ್ಕೊಳ್ಳಿ. ನೀವು ಯಾವತ್ತೂ ತೊಂದರೆ ಮಾಡಬೇಡಿ, ಎಲ್ಲ ಕಾಂಪೌಂಡ್ ಹಾಕ್ತಾರೆ. ಒಳಗಡೆ ಬಹಳ ಸುರಕ್ಷೆ ನೋಡ್ರಿ, ಇಲ್ಲಿ ಮಕ್ಕಳಿದಾರೋ ಇಲ್ವೋ ಅನ್ನೋ ರೀತಿ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡ್ತಾರೆ. ಎಲ್ಲರಿಗೂ ಕಾಂಪೌಂಡ್ ಒಳಗೆ ವಾಕ್ ಮಾಡ್ತೀವಿ, ಕಾಂಪೌಂಡ್ ಒಳಗೆ ಮಕ್ಕಳುಗಳು ಇರ್ಬೇಕು. ಆಮೇಲೆ ಶೌಚಾಲಯ ಬಿಟ್ಟಿದೆ, ಇಲ್ಲಿ ಸ್ವಲ್ಪ ಇದೆ, ತೊಂದರೆ ಇದೆ. ನೀವು ಸೆಪ್ಟಿಕ್ ಟ್ಯಾಂಕ್ನ ನೀವೇ ಮಾಡಿ ಇವ್ರದ್ದು ಯಾವುದನ್ನು ಆಚೆ ಕಡೆ ಕಳಿಸ್ಬೇಕು. ಜಾಸ್ತಿ ಗೊತ್ತಪ್ಪ ನಮ್ಮ ಎಲ್ಲ ಕಟ್ಟಿ ಹೋಗೋ ಅಂತ ಹೇಳಿ ನಿಮ್ಮ ಇದನ್ನೇ ನೀವೇ ಇಲ್ಲೇ ಮಾಡ್ಕೊಬಿಡಿ. ಇಲ್ಲಿ ಏನೋ ಒಂಥರ ವಿದ್ಯಾಲಯ ಇದೆ ಅನ್ನೋ ರೀತಿಯಲ್ಲಿ ಆ ಹೆಣ್ಣು ಮಕ್ಕಳು, ಗಂಡು ಮಕ್ಕಳಾದ್ರೆ ಸ್ವಲ್ಪ ಏನೇನೋ ಗಲಾಟೆ ಮಾಡ್ಕೊತಾರೆ ಅನ್ಬೋದು, ಹೆಣ್ಣು ಮಕ್ಳೇನು ಗಲಾಟೆ ಮಾಡ್ತಾರೆ, ಹೆಣ್ಣು ಮಕ್ಕಳು ಚೆನ್ನಾಗಿ ಓದ್ತಾರೆ. ಅದನ್ನ ಒಳ್ಳೆ ಸುಸಜ್ಜಿತವಾಗಿ ಕಾಂಟ್ರಾಕ್ಟ್, ನಿಮ್ದು ನೇಟಿವ್ ಬೆಂಗಳೂರು, ಚೆನ್ನಾಗಿ ಕಟ್ಟಬೇಕು, ಕಟ್ಟಡ ಚೆನ್ನಾಗಿ ಕಟ್ಟಬೇಕು. ನಾನು ಕಾಂಟ್ರಾಕ್ಟ್ ಕೆಲಸ ಮಾಡಿ ನಾನು MLA ಆಗಿರೋದು. ನಾನು ನೋಡ್ತೀನಿ, ಕಂಡುಬಿಟ್ಟು ನೋಡಿದ ಪತ್ತೆ ಎಷ್ಟು ಸಿಮೆಂಟ್ ಹಾಕಿದೆ, ಎಷ್ಟು ಏನು ಹಾಕಿದೆ, ಅದರಿಂದ ಅಚ್ಚುಕಟ್ಟಾಗಿ ಕೆಲಸ ಮಾಡೋದು, ಕಟ್ಟಡ ಕಟ್ಟಬೇಕು, ಒಳ್ಳೆಯ ಕೆಲಸ ಮಾಡಿ ಶಾಶ್ವತವಾದ ಕೆಲಸಗಳು ಇವೆಲ್ಲ ವಿದ್ಯಾಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು. ನಮ್ಮ ಅರಸೀಕೆರೆನಲ್ಲಿ ಒಳ್ಳೆಯ ರಿಸಲ್ಟ್ ಬಂದಿದೆ SSLC ಮತ್ತು PUC ನಲ್ಲಿ. ಇನ್ನೂ ಹೆಚ್ಚಿಗೆ ಬರಬೇಕು ಅನ್ನೋ ನನ್ನ ಆಸೆ. ಒಳ್ಳೆ ರೀತಿಯಲ್ಲಿ ಏನು ಕೊಡೋಕ್ಕಾಗದಿದ್ರು ನಾವು ಜನಗಳಿಗೆ ವಿದ್ಯಾಭ್ಯಾಸ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ಮಾಡೋಣ ಅಂತಕ್ಕಂಥದ್ದು. ನಮ್ಮ ಬೆಳಿಗ್ಗೆ ನಮ್ಮ ಅಕ್ಕ ತಂಗಿಯರೆಲ್ಲ ಬಂದಿದ್ದು ಈ ರೀತಿ ಹಾಸ್ಟೆಲ್ ಬಂದೇನಾಗುತ್ತೆ, ಏನು ಸಂಕೋಚ ಪಡಬೇಡಿ, ನಿಮ್ಗೆ ಯಾವುದೇ ಇದಿಲ್ಲದಂಗೆ ನಾವು ಮಾಡ್ತೀವಿ. ನೀರಿಂದು ಎಲ್ಲ ಎಕ್ಸ್ಟ್ರಾ ಎಲ್ಲಿತ್ತು ಅರಸೀಕೆರೆ ನೀರನ್ನ ನಿಮ್ಮ ಮೇಲೆ ಹೋಗುತ್ತೆ. ಅರಸೀಕೆರೆ ಊರೊಳಗೆ ಎಲ್ಲ ಅಂಚೆಕೊಪ್ಲಿ ಹೋಗೋರು ಕುಡಿಯೋ ನೀರಿಗೆ, ಇವತ್ತೆಲ್ಲ ಮನೆ ಮುಂದಕ್ಕೆ ಫಿಲ್ಟರ್ ನೀರು ಬರ್ತಾ ಇದೆ. ತಿರುಪ್ತಿಗೆ ಹೋಗೋ ನೀರು ತರಕ್ಕೆ, ತಿರುಪ್ತಿಗೆ ಕೂಡ ಸೈಕಲ್ ಮೋಟರ್ ಸೈಕಲಲ್ಲಿ ಏರ್ಕೊಂಬರೋದು ಎಲ್ಲ. ಅರಸೀಕೆರೆ ಬಹಳ ಸ್ಟ್ಯಾಂಡರ್ಡ್ ಆಗಿ ಹೋಗ್ತಾ ಇದೆ. ಎಲ್ಲೇ ಕೆಲವು ಜನ ಅರಸೀಕೆರೆಯಲ್ಲಿ ಏನೂ ಇಲ್ಲ ಅಂತ ಹಾಳು ಮಾಡ್ತಾವ್ರೆ. ಬಹಳ ಸ್ಟ್ಯಾಂಡರ್ಡ್ ಹೋಯ್ತಾ ಎಲ್ಲ ಹೇಳ್ತಾರೆ. ಅರಸೀಕೆರೆ ಇವತ್ತು ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ಹಾಸನ ಜಿಲ್ಲೆನಲ್ಲಿ ಅರಸೀಕೆರೆ ಮೊದಲನೇದು ಅಂತ DC ಆಫೀಸಲ್ಲಿ ಹೇಳ್ತಾರೆ. ಇವ್ರಿಗೆ ಇಲ್ಲಿ ಸಂಕಟ ಬಂದ್ಬಿಟ್ಟಿದೆ PP ಸರ್ಕಲ್ನಲ್ಲಿ. ಇವರು ಇಲ್ಲ ಅರಸೀಕೆರೆ ಇವ್ರು ಶುರು ಮಾಡಿರ್ತಾರೆ. ಇರ್ಲಿ, ಅದೇನೇನೋ ಅದು ವ್ಯತ್ಯಾಸಗಳು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಅದನ್ನ ಮಾಡ್ಕೊಂಡು ಹೋಗ್ಲ, ಅವ್ರು ಮಾಡ್ತಲೇ ಇರಲಿ, ನಾವು ಇದು ಮಾಡ್ತಲೇ ಇರಲಿ. ಇನ್ನು ಏನೇನು ತರಬೇಕು ಅರಸೀಕೆರೆಗೆ ಅದನ್ನು ನಿಲ್ಲಿಸಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಅದಕ್ಕೆಲ್ಲ ಅರಸೀಕೆರೆ ಜನತೆ ಆಗಿರುವಾಗ ಸತತವಾಗಿ ನನ್ನನ್ನು 4 ಸಾರಿ ಅಲ್ಲಿ ಗೆಲ್ಲಿಸಿ ಕಳಿಸ್ತಾ ಹೋಗಿದ್ರೆ ಮೊದಲು ಬದಲಾವಣೆ ಮಾಡ್ತಿದ್ದಿಲ್ಲ. ಒಂದು ಸಾರಿ ಆದ್ರೆ ಇನ್ನೊಂದು ಸರಿ ಆಗ್ದಂಗೆ ಹೋಗಿ ಅಲ್ಲಿ ಅಸೆಂಬ್ಲಿನಲ್ಲಿ ಅಧ್ಯಕ್ಷರೇನದು ಮೊದಲೇ ಸೋರಿಸಿ ಕಳಿಸ್ಬಿಟ್ರು, ಅವನಿನ್ನೇ ಮಾಡ್ತಾರೆ ಮುಂದೆ. ಹಂಗೆ ಮಾಡಲಿಲ್ಲ, 4 ಸಾರಿ ಗೆಲ್ಸಿದ್ರಿ. ಅದರ ಫಲ ಇವತ್ತು ಅರಸೀಕೆರೆ ಕ್ಷೇತ್ರಕ್ಕೆ, ಈ ರಾಜ್ಯಕ್ಕೆ ಏನು ತರಬೇಕು ಅನ್ನೋ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೀವಿ. ದಿನಗಳಲ್ಲಿ ಶ್ರಮಿಸಬೇಕು ಅಂತ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ನೀವಲ್ಲೇ